ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಸ್ನೇಹಿತರೆ, ಗಲ್ಫ್ನಲ್ಲಿ ಭಾರತದ ಹಡಗುಗಳ ಮೇಲೆ ದಾಳಿ ಆಗ್ತಿದ್ದಂತೆ ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ. ನೌಕಾಪಡೆಗೆ ಹೈ ಅಲರ್ಟ್ನಲ್ಲಿರಿ ಅಂತ ಸೂಚನೆ ಕೊಟ್ಟಿದೆ. ಇನ್ನೊಂದು ಕಡೆ ರಾತ್ರಿ ದೊಡ್ಡ ದಾಳಿ ಮಾಡಿಬಿಡ್ತೀವಿ ಅಂತಿದ್ದ ಟ್ರಂಪ್ ಬಿಗ್ ಯೂಟರ್ನ್ ತಗೊಂಡಿದ್ದಾರೆ. ದಾಳಿ ಕ್ಯಾನ್ಸಲ್ ಅಂತ ಘೋಷಿಸಿದ್ದಾರೆ. ಅತ್ತ ಪಿಒಕೆಯಲ್ಲಿನ ಹಿಂಸಾಚಾರ ಮತ್ತೆ ಜಾಸ್ತಿಯಾಗಿದ್ದು, ರಷ್ಯಾ ಜೊತೆಗಿನ ಸ್ನೇಹದ ವಿಷಯವಾಗಿ ಭಾರತ ಯುರೋಪಿನ ದೇಶಗಳಿಗೆ ತಕ್ಕ ತಿರುಗೇಟು ನೀಡಿದೆ. ಈ ಎಲ್ಲ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲು ಭಾರತದ ಹೊಸ ಸೂಚನೆಯ ಬಗ್ಗೆ ನಿಮಗೆ ಹೇಳ್ಬಿಡ್ತೀವಿ. ಗಲ್ಫ್ ಭಾಗದಲ್ಲಿ ಭಾರತೀಯ ನಾವಿಕರಿದ್ದ ಹಡಗುಗಳ ಮೇಲೆ ಬ್ಯಾಕ್ ಟು ಬ್ಯಾಕ್ ದಾಳಿಯಾದ ಬೆನ್ನಲ್ಲೇ ಭಾರತ ದೊಡ್ಡ ನಿರ್ಧಾರ ತಗೊಂಡಿದೆ. ನೌಕಾಪಡೆಗೆ ಹೈ ಅಲರ್ಟ್ನಲ್ಲಿರುವಂತೆ ಸೂಚನೆ ಕೊಡಲಾಗಿದೆ. ಭಾರತದ ನಾವಿಕರು ಮತ್ತು ಭಾರತದ ಕಡಲ ಹಿತಾಸಕ್ತಿಗಳಿಗೆ ಏನೇ ಧಕ್ಕೆ ಆದರೂ ತಕ್ಷಣ ರೆಸ್ಪಾಂಡ್ ಮಾಡಿ ಅಂತ ಭಾರತ ಸರ್ಕಾರ ಹೇಳಿದೆ. ಮುಖ್ಯವಾಗಿ ವಿದೇಶಾಂಗ ಇಲಾಖೆ, ನೌಕಾಪಡೆ, ಶಿಪ್ಪಿಂಗ್ ಮಿನಿಸ್ಟ್ರಿ, ಡೈರೆಕ್ಟರ್ ಜನರಲ್ ಆಫ್ ಶಿಪ್ಪಿಂಗ್ಗೆ ಸನ್ನದ್ಧವಾಗಿರಿ ಅಂತ ಸೂಚಿಸಿದೆ. ಅಲ್ಲದೆ ಹಾರ್ಮುಜ್ ಜಲಸಂಧಿ, ಗಲ್ಫ್ ಆಫ್ ಒಮಾನ್ ಮತ್ತು ಅದರ ಸುತ್ತಮುತ್ತಲಿನ ಸಮುದ್ರ ಮಾರ್ಗಗಳಲ್ಲಿ ಸರ್ವಿಲೆನ್ಸ್ ಹೆಚ್ಚಿಸಿ ಅಂತ ಸೂಚನೆ ಕೊಡಲಾಗಿದೆ. ಈ ಮಾರ್ಗಗಳು ನಮ್ಮ ವ್ಯಾಪಾರ, ಇಂಧನ ಭದ್ರತೆಗೆ ತುಂಬಾನೇ ಇಂಪಾರ್ಟೆಂಟ್. ಹೀಗಾಗಿ ಈ ಭಾಗದಲ್ಲಿ ಸಂಬಂಧಿತ ಎಲ್ಲ ಸಂಸ್ಥೆಗಳು ಹೈ ಅಲರ್ಟ್ನಲ್ಲಿರಬೇಕು. ಭಾರತದ ನಾವಿಕರು ಮತ್ತು ಕಡಲ ಹಿತಾಸಕ್ತಿಗೆ ಧಕ್ಕೆ ತರೋ ಘಟನೆಗಳಾದರೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಭಾರತ ಹೇಳಿದೆ. ಇನ್ನು ಈ ಸಮುದ್ರ ಮಾರ್ಗದಲ್ಲಿ ಸಂಚರಿಸೋ ಭಾರತೀಯ ಹಾಗೂ ವಿದೇಶಿ ಹಡಗುಗಳಲ್ಲಿರೋ ನಮ್ಮ ನಾವಿಕರಿಗೆ ಗರಿಷ್ಠ ಮಟ್ಟದ ಎಚ್ಚರಿಕೆ ವಹಿಸುವಂತೆ ಸರ್ಕಾರ ಸಲಹೆ ನೀಡಿದೆ. ಹಡಗು ಆಪರೇಟರ್ಗಳು, ಶಿಪ್ ಮ್ಯಾನೇಜರ್ಗಳು ಮತ್ತು ಎಲ್ಲ ಶಿಪ್ಪಿಂಗ್ ಕಂಪನಿಗಳು ಈಗ ಜಾರಿಯಲ್ಲಿರೋ ಸೆಕ್ಯುರಿಟಿ ಪ್ರೋಟೋಕಾಲ್ಗಳನ್ನು ಪಾಲಿಸಲೇಬೇಕು ಅಂತ ಹೇಳಲಾಗಿದೆ. ಜೊತೆಗೆ ಭಾರತ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೊರಡಿಸೋ ಪ್ರತಿಯೊಂದು ಸೆಕ್ಯುರಿಟಿ ಅಲರ್ಟ್ಗಳನ್ನು ನಿರಂತರವಾಗಿ ಗಮನಿಸುತ್ತಿರಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ. ಇನ್ನು ಭಾರತೀಯ ನಾವಿಕರ ಮೇಲಿನ ಅಮೆರಿಕ ದಾಳಿಯನ್ನ ಇರಾನ್ ಕಠಿಣ ಪದಗಳಲ್ಲಿ ಖಂಡಿಸಿದೆ. ಭಾರತೀಯ ಹಡಗುಗಳ ಮೇಲೆ ಅಮೆರಿಕ ನಡೆಸುತ್ತಿರೋದು ಬರೀ ದಾಳಿಯಲ್ಲ, ಇದು ದರೋಡೆ ಮತ್ತು ಅಮೆರಿಕ ಸರ್ಕಾರದ ಕಡಲ್ಗಳ್ಳತನ ಅಂತ ಇರಾನ್ ಗುಡುಗಿದೆ. ಅಮೆರಿಕದ ಈ ಕಾನೂನು ಬಾಹಿರ ನಡೆಗೆ ಅಂತಾರಾಷ್ಟ್ರೀಯ ಸಮುದಾಯ ತಕ್ಕ ಪಾಠ ಕಲಿಸಬೇಕು ಅಂತ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಕೈ ಕಿಡಿಕಾರಿದ್ದಾರೆ. ಹಾಗೆ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ, ಭಾರತದ ಜನತೆಗೆ ಮತ್ತು ಭಾರತ ಸರ್ಕಾರಕ್ಕೆ ನಮ್ಮ ತೀವ್ರ ಸಂತಾಪ ಇದೆ ಅಂತ ಇರಾನ್ ತಿಳಿಸಿದೆ. ಮತ್ತೊಂದು ಕಡೆ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಕೂಡ ಭಾರತೀಯ ನಾವಿಕರ ಮೇಲಿನ ದಾಳಿಯನ್ನ ಖಂಡಿಸಿದ್ದಾರೆ. ಇತ್ತ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಅಂದ್ರೆ ಐಎಂಒ ಕೂಡ ಅಮೆರಿಕ ದಾಳಿಯನ್ನ ಖಂಡಿಸಿದೆ. ಇನ್ನು ಮೇ 26ರಂದು ಯುಎಇಯಿಂದ ಕೊಚ್ಚಿಗೆ ಬರ್ತಿದ್ದ ಕಚ್ಚಾ ತೈಲ ಹಡಗಿಗೆ ಮಿಸೈಲ್ ಒಂದು ಅಪ್ಪಳಿಸಿತ್ತು. ಅದೃಷ್ಟವಶಾತ್ ಆ ಮಿಸೈಲ್ ಸ್ಫೋಟಗೊಂಡಿರಲಿಲ್ಲ. ಈಗ ಭಾರತದ ನೌಕಾಪಡೆ ಆ ಜೀವಂತ ಮಿಸೈಲ್ ವಾರ್ ಹೆಡ್ ಅನ್ನ ಯಶಸ್ವಿಯಾಗಿ ಹೊರತೆಗೆದಿದೆ. ನೌಕಾಪಡೆಯ ಸ್ಫೋಟಕ ವಿಲೇವಾರಿ ತಂಡ ಹೈ ರಿಸ್ಕ್ ಆಪರೇಷನ್ ನಡೆಸಿ ಈ ಕಾರ್ಯಾಚರಣೆ ಮುಗಿಸಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ವಿಚಾರದಲ್ಲಿ ದೊಡ್ಡ ಯೂಟರ್ನ್ ಹೊಡೆದಿದ್ದಾರೆ. ಇರಾನ್ ಮೇಲೆ ಗುರುವಾರ ರಾತ್ರಿ ದೊಡ್ಡ ದಾಳಿ ಮಾಡ್ತೀವಿ, ಖಾರ್ಗ್ ದ್ವೀಪವನ್ನ ವಶಕ್ಕೆ ಪಡಿತೀವಿ ಅಂತೆಲ್ಲ ಹೇಳಿದ್ರು. ನಂತರ ದಾಳಿ ಪ್ಲಾನ್ ಕ್ಯಾನ್ಸಲ್ ಮಾಡಿದೀವಿ ಅಂದಿದ್ದಾರೆ. ಇರಾನ್ ನಮ್ಮ ಜೊತೆಗೆ ಗ್ರೇಟ್ ಸೆಟಲ್ಮೆಂಟ್ ಮಾಡಿಕೊಂಡಿದೆ ಅಂತ ಟ್ರಂಪ್ ಕ್ಲೇಮ್ ಮಾಡಿದ್ದಾರೆ. ಇದೇ ವಾರಾಂತ್ಯದಲ್ಲಿ ಯುರೋಪ್ನಲ್ಲಿ ಈ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಬೀಳೋ ಸಾಧ್ಯತೆ ಇದೆ ಅಂತ ಟ್ರಂಪ್ ವೈಟ್ ಹೌಸ್ನಲ್ಲಿ ತಿಳಿಸಿದ್ದಾರೆ. ಈ ಸಹಿ ಹಾಕೋ ಕಾರ್ಯಕ್ರಮಕ್ಕೆ ನಾನು ಹೋಗ್ತಿಲ್ಲ, ಆದರೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾಗಿಯಾಗಲಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಈ ಒಪ್ಪಂದಕ್ಕೆ ಸಹಿ ಬಿದ್ದ ತಕ್ಷಣ ಹಾರ್ಮುಜ್ ಜಲಸಂಧಿ ಅಧಿಕೃತವಾಗಿ ಓಪನ್ ಆಗಲಿದೆ. ಇರಾನ್ ಇನ್ಮುಂದೆ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರಗಳನ್ನ ತಯಾರು ಮಾಡಲ್ಲ ಅಂತ ಒಪ್ಕೊಂಡಿದೆ. ಇರಾನ್ ಸಿಕ್ಕಾಪಟ್ಟೆ ಪೆಟ್ಟು ತಿಂದಿರೋದ್ರಿಂದ ಈಗ ಒಪ್ಪಂದಕ್ಕೆ ಅವರೇ ಮುಂದೆ ಬರ್ತಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈ ಈ ಪ್ರಪೋಸ್ಡ್ ಅಗ್ರಿಮೆಂಟ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸೇರಿದಂತೆ ಗಲ್ಫ್ ಒಕ್ಕೂಟದ ಎಲ್ಲಾ ನಾಯಕರ ಜೊತೆ ನಾನು ಮಾತಾಡಿದ್ದೇನೆ. ಈ ಒಪ್ಪಂದದಿಂದ ಇಡೀ ಮಿಡಲ್ ಈಸ್ಟ್ ಈಗ ಫುಲ್ ಹ್ಯಾಪಿಯಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಇರಾನ್ ಮತ್ತು ಅಮೆರಿಕ ನಡುವಿನ ಡೀಲ್ನಲ್ಲಿ ಏನೇನೆಲ್ಲ ಇದೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಅಮೆರಿಕದ ಆಕ್ಸಿಯೋಸ್ ಈ ಬಗ್ಗೆ ರಿಪೋರ್ಟ್ ಮಾಡಿದೆ. ಯಾವುದೇ ಟೋಲ್ ಇಲ್ಲದೆ ಹಾರ್ಮುಜ್ ಅನ್ನ ಓಪನ್ ಮಾಡಬೇಕು, ಲೆಬನಾನ್ ಸೇರಿದಂತೆ ಮತ್ತೆ 60 ದಿನಗಳ ಕದನ ವಿರಾಮ, ಈ ಟೈಮ್ನಲ್ಲಿ ಇರಾನ್ನ ನ್ಯೂಕ್ಲಿಯರ್ ಮಾತುಕತೆ ನಡೆಯುತ್ತೆ ಅಂತ ಹೇಳಲಾಗಿದೆ.
ಇನ್ನು ಇರಾನ್ ಮತ್ತು ಅಮೆರಿಕ ನಡುವಿನ ಈ ಡೀಲ್ ಜಿನಿವಾದಲ್ಲಿ ಆಗ್ಬೋದು ಎನ್ನಲಾಗ್ತಿದೆ. ಈಗಾಗಲೇ 4 ಅಮೆರಿಕ C-17 ವಿಮಾನಗಳು ಯುರೋಪ್ಗೆ ಹೋಗಿವೆ ಅಂತ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಇನ್ನು ಶೀಘ್ರದಲ್ಲೇ ದೊಡ್ಡ ಒಪ್ಪಂದ ಆಗುತ್ತೆ ಅನ್ನೋ ಟ್ರಂಪ್ ಹೇಳಿಕೆಯನ್ನ ಇರಾನ್ ರಿಜೆಕ್ಟ್ ಮಾಡಿದೆ. ಇನ್ನು ಯಾವುದೇ ಫೈನಲ್ ಡೀಲ್ ಆಗಿಲ್ಲ ಅಂತ ಹೇಳಿದೆ. ನಮ್ಮ ಪ್ರಮುಖ ಬೇಡಿಕೆಗಳಿಗೆ ಅಮೆರಿಕ ಒಪ್ಪಿಲ್ಲ, ಅಲ್ಲಿ ತನಕ ಈ ಡೀಲ್ ಫೈನಲ್ ಆಗಲ್ಲ ಅಂತ ಇರಾನ್ ತಿಳಿಸಿದೆ. ಅಲ್ಲದೆ ಒಪ್ಪಂದ ರೆಡಿಯಾಗಿದೆ ಅನ್ನೋದೆಲ್ಲ ಬರೀ ಊಹಾಪೋಹ, ಇದರ ಬಗ್ಗೆ ನಿರ್ಧಾರ ಮಾಡೋ ಸಮಿತಿಗಳು ಇನ್ನೂ ರಿವ್ಯೂ ಮಾಡ್ತಿದ್ದಾರೆ ಅಂತ ಇರಾನ್ ವಕ್ತಾರರು ಹೇಳಿದ್ದಾರೆ. ಇನ್ನು ಟ್ರಂಪ್ ಇರಾನ್ ಜೊತೆ ಡೀಲ್ ಆಗುತ್ತೆ ಅಂತ ಹೇಳಿದ್ದ ತಕ್ಷಣ ಆಯಿಲ್ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ 2.27% ಅಥವಾ $2 ಕುಸಿದು ಪ್ರತಿ ಬ್ಯಾರೆಲ್ ಆಯಿಲ್ಗೆ $88 ಆಗಿದೆ. ಇನ್ನು ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂನವರು ಕಾಮಾಖ್ಯ ಶಕ್ತಿಪೀಠ, ಬ್ರಹ್ಮಪುತ್ರ ನದಿ, ಉಮಾನಂದ ದೇಗುಲ, ವಶಿಷ್ಠ ಆಶ್ರಮಕ್ಕೆ ಟ್ರಿಪ್ ಆಯೋಜಿಸಿದ್ದಾರೆ. ಈ ಪ್ಯಾಕೇಜ್ನಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ ಸಿಗಲಿದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಈ ನಡುವೆ ಹಾರ್ಮುಜ್ ಜಲಸಂಧಿ ದಾಟೋಕೆ ಯತ್ನಿಸಿದ ಮತ್ತೊಂದು ಹಡಗನ್ನ ಇರಾನ್ ತಡೆದು ನಿಲ್ಲಿಸಿದೆ. ನಮ್ಮ ಅನುಮತಿ ಇಲ್ಲದೆ, ಯಾವುದೇ ಕೋಆರ್ಡಿನೇಷನ್ ಇಲ್ಲದೆ ಈ ಹಡಗು ಒಳಗೆ ಬರಲು ಟ್ರೈ ಮಾಡ್ತಾ ಇತ್ತು ಅಂತ ಇರಾನ್ ನೇವಿ ಹೇಳಿದೆ. ಇನ್ನು ಹಾರ್ಮುಜ್ನಲ್ಲಿ ಸಂಚರಿಸುತ್ತಿದ್ದ ಕಮರ್ಷಿಯಲ್ ಹಡಗುಗಳನ್ನ ಟಾರ್ಗೆಟ್ ಮಾಡಿ ಇರಾನ್ 2 ಡ್ರೋನ್ಗಳನ್ನ ಕೂಡ ಹಾರಿಸಿತ್ತು ಅಂತ ಗೊತ್ತಾಗಿದೆ. ಈ ಡ್ರೋನ್ಗಳನ್ನ ಅಮೆರಿಕ ಹೊಡೆದಾಕಿದೆ. ರಾಯ್ಟರ್ಸ್ ಈ ಬಗ್ಗೆ ವರದಿ ಮಾಡಿದೆ. ಇನ್ನು ಇರಾನ್ ಒಳಗೆ ಅಮೆರಿಕ ದಾಳಿ ನಿಂತಿರೋ ಥರ ಕಾಣ್ತಿಲ್ಲ. ಮತ್ತೆ ಇರಾನ್ನ ಬಂದರ್ ಅಬ್ಬಾಸ್ನಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳ್ಬಂದಿದೆ ಅಂತ ರಿಪೋರ್ಟ್ ಆಗಿದೆ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಇರಾನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕದ ಗಲ್ಫ್ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡಿದ್ರೆ ಅದರ ಬೆಲೆಯನ್ನ ಖುದ್ದು ಇರಾನ್ ತೆತ್ತಬೇಕಾಗತ್ತೆ. ದಾಳಿಯಿಂದ ಗಲ್ಫ್ ದೇಶಗಳಿಗೆ ಆಗೋ ನಷ್ಟವನ್ನ ಭರಿಸೋಕೆ ಇರಾನ್ನ ಫ್ರೀಸ್ ಮಾಡಿರೋ ಫಂಡ್ಗಳನ್ನ ಬಳಸಬೇಕಾಗತ್ತೆ ಅಂತ ಬೆಸೆಂಟ್ ಎಚ್ಚರಿಕೆ ನೀಡಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸರ್ಕಾರ ವಿರುದ್ಧದ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೋತಿದೆ. ಪಾಕ್ ಸೇನೆ ಸಾವಿರಾರು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಪರಿಣಾಮ ಕನಿಷ್ಠ 16 ಮಂದಿ ಸಾವನ್ನಪ್ಪಿದ್ದಾರೆ, 37 ಮಂದಿ ಗಾಯಗೊಂಡಿದ್ದಾರೆ. ಪಿಒಕೆನ ರಾವಲ್ಕೋಟ್ನಲ್ಲಿರೋ ಈದ್ಗಾ ಮೈದಾನದಲ್ಲಿ ಈ ಭೀಕರ ಹಿಂಸಾಚಾರ ನಡೆದಿದೆ. ಅಂದಹಾಗೆ ಬೆಲೆ ಏರಿಕೆ ಖಂಡಿಸಿ ಮತ್ತು ಮೂಲಭೂತ ಸೌಕರ್ಯಕ್ಕೆ ಡಿಮ್ಯಾಂಡ್ ಮಾಡಿ ಕಳೆದ ಭಾನುವಾರದಿಂದ ಪಿಒಕೆನಲ್ಲಿ ಭಾರೀ ಪ್ರತಿಭಟನೆ ನಡೆಯುತ್ತಿದೆ. 2 ದಿನಗಳ ಹಿಂದಷ್ಟೇ ಪಾಕ್ನ ಭದ್ರತಾ ಪಡೆ ಮತ್ತು ಪ್ರತಿಭಟನಾಕಾರರ ನಡುವೆ ದೊಡ್ಡ ಘರ್ಷಣೆಯಾಗಿ 30 ಮಂದಿ ಮೃತಪಟ್ಟಿದ್ರು, 200 ಜನ ಗಾಯಗೊಂಡಿದ್ರು. ಈ ಸಾವು ನೋವಿಗೆ ನ್ಯಾಯ ಒದಗಿಸಿಕೊಡಿ ಅಂತೇಳಿ ಗುರುವಾರ ಸುಮಾರು 60,000ದಿಂದ 70,000 ಜನ ಸೇರಿ ರಾವಲ್ಕೋಟ್ನಲ್ಲಿ ಜಮಾಯಿಸಿದ್ರು. ಪಾಕ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಆಗ ಪಾಕ್ ಸೇನೆ ಗುಂಡು ಹಾರಿಸಿ ಜನರನ್ನ ಹತ್ಯೆ ಮಾಡಿದೆ. ಇದಕ್ಕೆ ಪಿಒಕೆ ಹೋರಾಟಗಾರ ಸರ್ದಾರ್ ಅಮನ್ ಖಾನ್, ಪ್ರಾಣ ಹೋದ್ರೂ ನಮ್ಮ ಹೋರಾಟ ನಿಲ್ಸಲ್ಲ, ತಮ್ಮ ಹಕ್ಕಿಗಾಗಿ ಹೋರಾಡೋರಿಗೆ ಪಾಕ್ ಸರ್ಕಾರ ಯಾವಾಗ್ಲೂ ಉಗ್ರರು ಅಂತ ಹಣೆಪಟ್ಟಿ ನೀಡುತ್ತೆ ಅಂತ ಕಿಡಿಕಾರಿದ್ದಾರೆ. ಅತ್ತ ಮಾನವ ಹಕ್ಕುಗಳ ಸಂಸ್ಥೆ ಆಮ್ನೆಸ್ಟಿ ಇದಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಇನ್ನ ಪಿಒಕೆನಲ್ಲಿ ನಡೀತಿರೋ ಹಿಂಸಾಚಾರವನ್ನ ಇತ್ತೀಚೆಗಷ್ಟೇ ಭಾರತ ಖಂಡಿಸಿತ್ತು. ಮಾನವ ಹಕ್ಕುಗಳನ್ನ ಉಲ್ಲಂಘಿಸಿರುವುದಕ್ಕೆ ಪಾಕ್ ಸರ್ಕಾರವನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ಭಾರತ ಕರೆ ಕೊಟ್ಟಿತ್ತು. ಇದಕ್ಕೀಗ ಪಾಕಿಸ್ತಾನ ಉರಿದು ಬಿದ್ದಿದೆ. ಪಾಕಿಸ್ತಾನದ ಕಾಶ್ಮೀರ ಮತ್ತು ಭಾರತ ಆಡಳಿತದಲ್ಲಿರೋ ಕಾಶ್ಮೀರವನ್ನ ಕಂಪೇರ್ ಮಾಡಬೇಡಿ. ಇಲ್ಲಿರೋ ಸಮಸ್ಯೆನ ನಾವು ಕಾನೂನುಬದ್ಧವಾಗಿ ಸಂವಿಧಾನದ ಪ್ರಕಾರವೇ ಹ್ಯಾಂಡಲ್ ಮಾಡ್ತಿದ್ದೇವೆ ಅಂತ ಪಾಕ್ನ ವಿದೇಶಾಂಗ ಕಚೇರಿಯ ವಕ್ತಾರ ತಾಹಿರ್ ಅಂದ್ರಾಬಿ ಹೇಳಿದ್ದಾರೆ. ಇನ್ನು ಭಾರತ ಮುಂದಿನ ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ ಒಂದು ಹನಿ ಕೂಡ ನೀರು ಬಿಡಲ್ಲ ಅಂತ ಹೇಳಿತ್ತು. ಕೇಂದ್ರ ಜಲ ಸಚಿವ ಸಿಆರ್ ಪಾಟೀಲ್ ಪಾಕ್ಗೆ ಈ ಎಚ್ಚರಿಕೆ ಕೊಟ್ಟಿದ್ರು. ಇದಕ್ಕೀಗ ಪಾಕ್ ಕಡೆಯಿಂದ ರಿಯಾಕ್ಷನ್ ಬಂದಿದೆ. ಒಂದ್ ವೇಳೆ ಭಾರತ ನೀರು ನಿಲ್ಲಿಸಿದ್ರೆ ಅದನ್ನ ನಮ್ಮ ಮೇಲಿನ ಯುದ್ಧದ ಕ್ರಮ ಅಂತಾನೆ ಪರಿಗಣಿಸ್ತೀವಿ ಅಂತ ಪಾಕ್ ಹೇಳಿದೆ. ಪಾಕಿಸ್ತಾನದ 25 ಕೋಟಿ ಜನರ ಬದುಕಿಗೆ, ಕುಡಿಯೋಕೆ ಮತ್ತು ಕೃಷಿಗೆ ಬೇಕಾಗಿರೋ ನೀರನ್ನ ತಡೆಯೋದು ಬೇಜವಾಬ್ದಾರಿತನದ ಪರಮಾವಧಿ ಅಂತ ಪಾಕ್ ವಿದೇಶಾಂಗ ವಕ್ತಾರ ತಾಹಿರ್ ಅಂದ್ರಬಿ ಹೇಳಿದ್ದಾರೆ. ಅಲ್ಲದೆ ನಮ್ಮ ನೀರಿನ ಹಕ್ಕನ್ನ ರಕ್ಷಿಸಿಕೊಳ್ಳಲು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಹೋರಾಟ ಮಾಡ್ತೀವಿ ಅಂತ ಅಂದ್ರಬಿ ಹೇಳಿದ್ದಾರೆ. ಭಾರತದ ರಷ್ಯಾ ಪಾಲಿಸಿ ಬಗ್ಗೆ ಪ್ರಶ್ನೆ ಮಾಡ್ತಿರೋ ಯುರೋಪ್ ದೇಶಗಳಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿರುಗೇಟು ಕೊಟ್ಟಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದ ಕೂಲ್ ಟಾರ್ಯಾಂಟ ಕಾನ್ಫರೆನ್ಸ್ನಲ್ಲಿ ಜೈಶಂಕರ್ ಹತ್ರ ಭಾರತ ರಷ್ಯಾದ ತೈಲ ಖರೀದಿಸೋ ಬಗ್ಗೆ ಪ್ರಶ್ನೆ ಮಾಡಲಾಯಿತು.
ಪಾಶ್ಚಿಮಾತ್ಯ ದೇಶಗಳ ಸ್ಯಾಂಕ್ಷನ್ಸ್ ಇದ್ರೂ ಯುಕ್ರೇನ್ ವಿರುದ್ಧ ಯುದ್ಧ ಶುರುವಾದಾಗಿನಿಂದ ಭಾರತ ರಷ್ಯಾದ ತೈಲ ಖರೀದಿ ತುಂಬಾನೇ ಹೆಚ್ಚಿಸಿದ್ಯಲ್ಲ ಅಂತ ಕೇಳಲಾಯಿತು. ಅದಕ್ಕೆ ಜೈಶಂಕರ್, ಯಾವತ್ತೂ ಭಾರತ ತಯಾರಿಸಿದ ಶಸ್ತ್ರಾಸ್ತ್ರಗಳು ಯುರೋಪ್ ದೇಶಗಳ ಮೇಲೆ ದಾಳಿ ಮಾಡೋಕೆ ಬಳಕೆಯಾಗಿಲ್ಲ. ಆದರೆ ಯುರೋಪ್ ದೇಶಗಳು ಮಾರಾಟ ಮಾಡಿರೋ ಶಸ್ತ್ರಾಸ್ತ್ರಗಳು ಭಾರತದ ವಿರುದ್ಧ ಯೂಸ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಇದು ಈಗಿನ ಕಥೆಯಲ್ಲ, ಹಲವು ವರ್ಷಗಳಿಂದ ಇದು ನಡೀತಿದೆ. ನಾವು ಭಾರತೀಯರು ಯಾವತ್ತೂ ಯುರೋಪ್ಗೆ ಅಪಾಯ ಆಗೋ ಕೆಲಸ ಮಾಡಿಲ್ಲ ಅಂತ ಜೈಶಂಕರ್ ಯುರೋಪ್ ದೇಶಗಳ ಬಾಯಿ ಮುಚ್ಚಿಸಿದ್ದಾರೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧ ದೊಡ್ಡ ಮಜಲನ್ನ ತಲುಪಿದೆ. ಈ ಯುದ್ಧ ಮೊದಲನೇ ವಿಶ್ವ ಮಹಾಯುದ್ಧದ ಅವಧಿಯನ್ನು ಮೀರಿಸಿದೆ. ಮೊದಲ ಮಹಾಯುದ್ಧ 1914ರಿಂದ 1918ರವರೆಗೆ ನಡೆದಿತ್ತು. ಸುಮಾರು 1566 ದಿನಗಳ ಕಾಲ ಯುದ್ಧ ಆಗಿತ್ತು. ಆದರೆ ಯುಕ್ರೇನ್ ಯುದ್ಧ ಈಗ 1569ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮೂಲಕ ಒಂದನೇ ಮಹಾಯುದ್ಧಕ್ಕಿಂತ ಹೆಚ್ಚು ಕಾಲ ನಡೆದ ಯುದ್ಧವಾಗಿ ರೆಕಾರ್ಡ್ ಮಾಡಿದೆ. ಎಲಾನ್ ಮಸ್ಕ್ ಈಗ ಅಧಿಕೃತವಾಗಿ ಪ್ರಪಂಚದ ಮೊಟ್ಟ ಮೊದಲ ಟ್ರಿಲಿಯನೇರ್ ಆಗಿದ್ದಾರೆ. ಇದಕ್ಕೆ ಕಾರಣ ಸ್ಪೇಸ್ ಎಕ್ಸ್ ಕಂಪನಿಯ $75 ಬಿಲಿಯನ್ IPO. ಸ್ಪೇಸ್ ಎಕ್ಸ್ ಈಗ ಅಮೆರಿಕ ಮಾರ್ಕೆಟ್ನಲ್ಲಿ ಅಫಿಷಿಯಲ್ ಆಗಿ ಲಿಸ್ಟ್ ಆಗಲಿದ್ದು, ಈಗ ಅದರ ಟೋಟಲ್ ವ್ಯಾಲ್ಯೂಯೇಷನ್ $1.77 ಟ್ರಿಲಿಯನ್ ಆಗಿದೆ. ಇದರಲ್ಲಿ ಕೇವಲ ಸ್ಪೇಸ್ ಎಕ್ಸ್ ಶೇರ್ಗಳ ಮೌಲ್ಯನೇ $866 ಬಿಲಿಯನ್ ಇದೆ. ಈ IPOಗೂ ಮುನ್ನ ಬ್ಲೂಮ್ಬರ್ಗ್ ಪ್ರಕಾರ ಮಸ್ಕ್ ಆಸ್ತಿ $971 ಬಿಲಿಯನ್ ಇತ್ತು. ಫೋರ್ಬ್ಸ್ ಲೆಕ್ಕದಲ್ಲಿ $780 ಬಿಲಿಯನ್ ಇತ್ತು. ಇನ್ನು ಎರಡನೇ ಶ್ರೀಮಂತ ಸ್ಥಾನದಲ್ಲಿರೋ ಆಲ್ಫಾಬೆಟ್ನ ಲ್ಯಾರಿ ಪೇಜ್ ಆಸ್ತಿ ಕೇವಲ $304 ಬಿಲಿಯನ್ ಇದೆ. ಇನ್ನ ಮಸ್ಕ್ ಆಸ್ತಿಯನ್ನ ಕಂಪೇರ್ ಮಾಡೋದಾದ್ರೆ ಇದು ತೈವಾನ್ GDPಗಿಂತ ಹೆಚ್ಚಿದೆ. ತೈವಾನ್ GDP $976.7 ಬಿಲಿಯನ್ ಮಾತ್ರ ಇದೆ. ಇನ್ನು ನಮ್ಮ ಭಾರತಕ್ಕೆ ಕಂಪೇರ್ ಮಾಡೋದಾದ್ರೆ $4.15 ಟ್ರಿಲಿಯನ್ ಇರೋ ನಮ್ಮ GDPಯ 1/4 ಭಾಗದಷ್ಟು ಆಸ್ತಿ ಮಸ್ಕ್ ಅವರೊಬ್ಬರ ಹತ್ರನೇ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.